ಸಾರ್ವಭೌಮತ್ವವನ್ನು ಉಲ್ಲಂಘಿಸಲು ಯಾರಾದರೂ ಪ್ರಯತ್ನಿಸಿದರೆ ತಕ್ಕ ಪ್ರತ್ಯುತ್ತರ ನೀಡುತ್ತೇವೆ ಅಂತೇಳಿ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಇದ್ದವರು ಧಮಕಿ ಹಾಕ್ತಾರೆ. ಪಾಕಿಸ್ತಾನಿ ಸೇನೆ ಹೋಗ್ತಾರೆ, ನೀವು ಒಂದೇಳಿ ನಮ್ಮ ಸಮಗ್ರತೆಗೆ ನಮ್ಮ ಸಾರ್ವಭೌಮತೆಗೆ ನೀವು ಆಟ ಬಂದು ನಾವು ಬಿಡೋದಿಲ್ಲಪ್ಪ ಅಂತ ಮಾಡಿರಿ, ನಾವು ರೆಡಿ ಆಗಿವಿ. ಈಗ ಯಾಕೆ ಒಮ್ಮೆ ಯುದ್ಧ ಆಗ್ರಿ, ಯುದ್ಧ ಏನಾಗ್ತದೆ ಆಗ್ತದೆ. ಭಾರತಕ್ಕೆ ಹೊಡೆದು ಬಿಡ್ತದನೋ ಪಾಕಿ ಹೊಡೆದು ಬಿಡ್ತದೋ ಅನ್ನೋದು ಬೇರೆ ವಿಷಯ. ಒಮ್ಮೆ ಯುದ್ಧ ಆಗಲಿ ಅಂತ ಇವರು ರೆಡಿ ಇದ್ದಾರೆ. ಈಗಾಗಲೇ ಯುದ್ಧದ ರುಚಿನೂ ತೋರಿಸಿದ್ದಾರೆ. ಪಾಕ್ ಆಕ್ರಮಿತ ಏನು ಪ್ರದೇಶ ಅದ ಅದನ್ನು ತೊಗೊಳ್ತೀವಿ POK ಅನ್ನೋದದ. ಒಂದು ವೇಳೆ ಈಗ ಸೀಸ್ ಫೈರನ್ನ ಏನಾದರೂ ಇವರು ನಿಲ್ಲಿಸಿ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ, ನೀವು ಸ್ಟಾರ್ಟ್ ಮಾಡಿದ್ರೆ ಬಿಡೋದಿಲ್ಲ ಅಂತೇಳಿ, ಬೇಕಾದವರು ಬರಲಿ ನಡಕ ಅನ್ನುವಂಥ ಮಾತನ್ನು. ಮತ್ತು ಈ ಒಂದು ಮಾತಿನಿಂದಾಗಿ ದ್ವಿಪಕ್ಷೀಯ ಮಾತಿಗೆ ಟೆಸ್ಟ್ ಕೊಟ್ಟಿದ್ದರಿಂದಾಗಿ ಅದರೊಳಗೆ ಜಯಶಂಕರ್ ಅವರು ಸ್ಪಷ್ಟವಾಗಿರ್ತಾರೆ. ವಿದೇಶಾಂಗ ನೀತಿಯ ಮಿನಿಸ್ಟರು, ವಿದೇಶಾಂಗ ಮಿನಿಸ್ಟರು, ಇಲ್ಲ ನಾವು ದ್ವಿಪಕ್ಷೀಯ ಮಾತುಕತೆಯನ್ನು ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ರಿಂದಾಗಿ ಇದರ ಬಿಸಿ ನಮ್ಮ ಟ್ರಂಪ್ ಸಾಹೇಬ್ರಿಗೆ ಹೆಚ್ಚದ. ಅದಕ್ಕಾಗಿ ಅವರು ಏನೇನೋ ಮಾತಾಡ್ತಾ ಇದ್ದಾರೆ. ಆಯ್ತು ಅವ್ರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಂದ್ ಮಾಡಿರಿ, ಅದು ನಾನು ಮುಗಿಸಿದ್ನಿ ಎಂತಂದು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಕಾರಣ ಅಂದ್ರೆ ಭಾರತ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಅಂತ. ಯಾರೇನೋ ಹೇಳಿ ಏನೋ ಮಾಡಲಿ, ಈಗಂತೂ ಒಂದು ಸ್ಪಷ್ಟ ಆಗ್ಯದ.